ಅಮ್ಮ, ಏನಮ್ಮ ಇದು? ಏನು ಅಡುಗೆ ಮಾಡಿದ್ದೆ ನೀನು? ಹಾಂ, ಅಯ್ಯಯ್ಯೋ, ನೀನು ಅಡುಗೆ ಮಾಡ್ತಿದ್ದು ತಿಂತಿದ್ದಂಗೆ ಈ ಥರ ಮೂವರೆಗೂ ಹಿಂಗೆ ಬೇದಿ ಕಿತ್ಕೊಂಡೈತಲ್ಲ. ಹಾಂ, ಏನಾಗ್ತಮ್ಮ ಅಂತದ? ಅತ್ತೆ, ನನ್ನ ಮೇಲೆ ಏನಾದರೂ ದ್ವೇಷನಾ? ಹಾ, ಏನೋ ನಾನು ಅದು ಇದು ಮಾತಾಡ್ತೀನಿ ಹಂಗಂತೇಳಿ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ ನನಗೆ. ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಇರೋದು. ನಾನು ಚೆನ್ನಾಗಿರ್ಬೇಕು ಎಲ್ಲರೂ ಅಂತ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಈ ಥರ ಯಾಕತೆ ಮಾಡಿದೆ? ಹಾ, ಏನಾಗ್ದತ್ತೆ? ನೀವಿಬ್ರು ಏನು ಹೇಳ್ತಾ ಇದ್ದೀರಾ? ಅಲ್ಲ, ಬೇದಿ ಆಗಂಗೆ ಏನಾದ್ರೂ ಅದಕ್ಕೆ ಬೆರೆಸಿದ್ರೆ ನಾನು ಯಾಕೆ ಉಮ್ತಿದ್ದೆ ಅದನ್ನ? ಹಾಂ, ನನಗೆ ಗೊತ್ತಿದ್ರೆ ನಾನು ಯಾಕೆ ಹಿಂಗೆ ಬೇದಿ ಆಗಂಗೆ ಮಾಡ್ಕೊಂತಿದ್ದೆ ನನಗೆ ನಾನು? ಹಾಂ, ನೀವಿಬ್ರು ಏನು ಮಾತಾಡ್ತಾ ಇದ್ದೀರಾ? ಹಾಂ, ನನಗೂ ಬೇದಿಯಾಗಿ ಸುಸ್ತಾಯ್ತು ಅಂತ ನಾನು ಚಿಂತೆ ಮಾಡ್ತಿದ್ರೆ ನೀವಿಬ್ರು ನನ್ನ ಮೇಲೇನೆ ಇದು ಮಾಡ್ತಿರಲ್ಲ. ಹಾಂ, ನಾನೇ ಏನೋ ಮಾಡಿದ್ದೀನಿ ಅಮ್ಮಂಗೆ. ಅಯ್ಯೋ, ಮತ್ತಿದೆಲ್ಲ ಹೆಂಗಾತತೆ? ಅಯ್ಯೋ, ಮೂವರೆಗೂ ಒಂದೇ ಸಲ ಹಿಂಗೆ ಉಮ್ತಿದಂಗೆನೆ ಬೇದಿ ಹೊಟ್ಟೆ ನೋವು ಶುರುವಾಗಬೇಕು ಅಂದರೆ ಏನಾದ್ರೂ ಆಗಿರ್ಬೇಕು ತಾನೆ? ಹಾಂ, ಅಯ್ಯೋ ಹೆಂಗಾತು ಅಂದರೆ ನನಗೇನೇ ಗೊತ್ತು. ಹಾಂ, ನಾನು ನಿನ್ನಂಗೆನೆ ಸುಸ್ತಾಗಿ ಕುಕ್ಕೊಂಡಿದ್ದೀನಿ ತಾನೇ. ಅಯ್ಯೋ ಬಗ್ಗೆಮ್ಮ ಏನತ್ತೆ? ಯಾಕೆ 3 ಜನಕ್ಕೂ ಒಂದೇ ಸಲ ಬೇದಿ ಶುರುವಾಗಿತ್ತಂತೆ? ಏನ್ ತಿಂದ್ರಿ ಅಂತದ ಬೇದಿ ಶುರುವಾಗಂತದ? ಏನ್ ಮಾಡಿದ್ರಿ? ಅದೇನೋ ಏನೋ ಗೊತ್ತಿಲ್ಲ ಕಣೆ ಲಸ್ಮಕ್ಕ. ನಾನು ಕೂಲಿ ದುಡ್ಡಿಸ್ಕೊ ಬರೋಣ ಅಂತ ಹೋಗಿದ್ದೆ. ಬರೋ ಅಷ್ಟರಲ್ಲಿ ನಮ್ಮ ಅತ್ತೆನೇ ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ತು. ಮುದ್ದೆ ಮಾಡಿರ್ಲಿಲ್ಲ, ಆಮೇಲೆ ಕೊನೆಗೆ ಮಾಡ್ತು ನಾ ಬಂದ್ಮೇಲೆ. ಆದ್ರೆ ಉಮ್ತಿದಂಗೆ ಯಾಕೋ ಬೇದಿ ಶುರುವಾಗೈತೆ ಕಣೆ. ಅದು ಯಾಕೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಮ್ಮ, ಅಪ್ಪ, ಅಯ್ಯೋ, ಅಲ್ಲ, ಹೆಂಗಾಯ್ತು ಅಂತ ಇದೆಲ್ಲನ? ಹಾಂ, ಅಲ್ಲ, ಏನಾದರೂ ಊಟದಾಗ ಏನಾದ್ರೂ ಯಾತನ ಔಷಧಿ ಪೌಷ್ಟಿ ಯಾತನ ಇದು ಆಗಿತ್ತ ಅಂತ ನೋಡ್ಬೇಕಾಯ್ತು. ತರಕಾರಿ ಪರ್ಕೆಗೆ ಔಷಧಿ ಹೊಡೆದಿರ್ತಾರಲ್ಲ ಅಂಥವೇನ ತರಕಾರಿ ತಗೊಂಬಂದು ಅಡುಗೆ ಮಾಡಿದ್ರಾ? ಹಾಂ, ಇಲ್ಲ ಕಣೆ ಗುಂಡಮ್ಮ, ಅಂಥದ್ದು ಯಾತೂ ಇಲ್ಲ ತರಕಾರಿ. ನಾನು ಬಸ್ಸಾರು ಮಾಡಿದ್ದೆ. ಹಾಂ, ಅಷ್ಟೇನೆ. ತರಕಾರಿ ಯಾತೂ ಹಾಕಿರಲಿಲ್ಲ. ಸೊಪ್ಪಿಂದ ಬಸ್ಸಾರು ಮಾಡಿದ್ದೆ. ಅದು ನುಂಗ್ತಿದ್ದಂಗೆ ಹಿಂಗಾಯ್ತು. ಹಾಂ, ಆ ಸಾಕಮ್ಮ ನೀರು ತಗೊಂಬಂದು ಕೊಟ್ಲ. ಅವಳು ತಗೊಂಬಂದು ಒಳಗೆ ಕೊಡಲಿಲ್ಲ ಅಡುಗೆ ಮಾಡೋಕ್ಕೆ. ಕೊನೆಗೆ ಕೊಡ್ತೀನಿ, ಕೊನೆಗೆ 2 ಬಿನ್ಗೆನ ಅಡುಗೆ ಮಾಡೋಕ್ಕೂ ಇದಕ್ಕೂ ಕುಡಿಯೋಕ್ಕೂ ಬಳಸ್ಕೊಳ್ರಿ ಅಂತ ಹೇಳಿಳು. ನಾನು ಅದಕ್ಕೆ ಬಿಡು ಅಂತ ಸುಮ್ಮನಾದೆ. ಆ ನೀರು ತಂದು ಕೊಟ್ಲು. ಅದನ್ನು ತತ್ತು ಅಡುಗೆ ಮಾಡಿದೆಪ್ಪ, ಮುದ್ದೆ ಕಟ್ಟಿದೆ. ಅಯ್ಯೋ, ಅದರಿಂದನೇ ಆಯಿತು ಏನೋ ಗೊತ್ತಿಲ್ಲ. ಅಯ್ಯಪ್ಪ. ಹೌದಾ? ಸಾಕಮ್ಮ ನೀರ್ ತಂದೈತಿದ್ಲ ನಿಮ್ಮನೆಗೆ? ಅವಳು ಯಾಕೆ ತಂದೈತಿದ್ದಾಳೆ? ಅದೇ ಕಣೆ ಲಸ್ಮಕ್ಕ, ನಾವೇನೋ ಚಾಲೆಂಜ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಅದನ್ನ ಚಾಲೆಂಜ ಯಾರು ಮುರಿಬಾರ್ದು, ನಮ್ಮ ಒಪ್ಪಂದನ ಯಾರೂ ಮುರಿಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ ಕಂಡೀಷನ್ ಹಾಕಿದ್ನ. ಆದ್ರೆ ಸಾಕಮ್ಮ ನಮ್ಮ ಅತ್ತಿಗೆ ಎಲ್ಲ ಹೇಳಿದ್ಲು. ಹೇಳಿದ್ಮೇಲೆ ಅವಳೇ ನೀರು ತಂದೊಯ್ಬೇಕು ಅಂತ ನಿರ್ಧಾರ ಮಾಡಿ ಅವಳ ಕೈಲೇ ತರಿಸಿದ್ವಿ. ನೆನ್ನೆ ಇವತ್ತು ತಂದ್ಲು. ಆದರೆ ನೆನ್ನೆ ಏನೂ ಆಗಲಿಲ್ಲ, ಇವತ್ತು ಯಾಕೋ ಹಿಂಗಾಗ್ಬಿಡ್ತು. ಅದು ಅವಳು ನೀರು ತಂದ್ಲು, ಏನು ಸುಡ್ಗಾಡು, ಅಥವಾ ನಮ್ಮ ಅತ್ತೆನೇ ತರಕಾರಿ ಪರ್ಕಾಗೆ ಯಾತನ ಔಷಧಿ ಪೌಷ್ಟಿ ಎಲ್ಲನ ಸೆಲ್ಲಿತ್ತು, ಏನೋ ಒಂದು ಗೊತ್ತಾಗ್ತಿಲ್ಲ ಕಣೆ. ಅಮ್ಮ, ನನಗೆ ಯಾಕೋ ಮತ್ತೆ ಹೋಗಂಗಾಯ್ತು. ಹೋಗ್ಬತ್ತೀನಿ. ಹುಷಾರಾಗಿ ಹೋಗ್ರಿ, ಎಲ್ಲನ ಬಿದ್ದಿದ್ದೀರ ಸುಸ್ತಾಗಿ, ನಿಧಾನಕ್ಕೆ ಹೋಗ್ರಿ. ಅಲ್ವೇ ಭಾಗ್ಯಮ್ಮ, ಸಾಕಮ್ಮ ಎಲ್ಲಿ ನೀರು ತತ್ತಾಳೆ ನೋಡಿದ್ಯಾ? ಇಲ್ಲ ಕಣೆ, ಅನ್ನೇನ ಜಗ್ಗ ಬರಲ್ಲೇ ಜಗ್ಗ ಬರ್ತಾಳೆ. ಎಲ್ಲರ ಥರದ್ದು ಅಲ್ಲೇ ತಾನೆ. ಕರೆಂಟ್ ಇದ್ದಾಗ ಟ್ಯಾಂಕಲ್ಲಿ ಬಿಡ್ತಾರೆ, ಕರೆಂಟ್ ಇಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ, ಅಲ್ಲೇ ತಗೊಂಬರ್ತಾಳೆ. 3 ಜನ ಮಲ್ಕೊಂಡವ್ರೆ ಬೇಡಿಯಾಗಿ. ಅಯ್ಯೋ ಉಚ್ಚಕಯ್ಯ, ಭಾಗ್ಯಮ್ಮ ಏನಾತ್ರಿ ನಿಮ್ಗೆ? ಅಲ್ಲ, ಉಂಡಾಗಿಂದನ ಬೇದಿ ಶುರುವಾಗಿತ್ತಂತೆ. ಅಯ್ಯೋ, ನನಗಂತೂ ಹಂಗಂದ ತಕ್ಷಣ ಓಡೋಡ್ ಬಂದೆ. ಯಾಕಪ್ಪ ಏನಾಯ್ತಪ್ಪ? ನಾನು ದಿನ ನೀರು ತಗೊಂಡೋಗಿ ಕೊಡ್ತಿದ್ನಲ್ಲ, ಅವ್ರಿಗೆ ಹಿಂಗಾಯ್ತಾ ಅಂತ ನಾನು ಅಂದ್ಕೊಂತಿದ್ದೆ. ಯಾಕೆ ಭಾಗ್ಯಮ್ಮ, ಏನ್ ತಿಂದ್ರಿ ಅಂತದ ಬೇದಿ ಆಗೋಂಥದ್ದ? ಹಾಂ, ಶಾನೆ ಆಗ್ತೈತೆ ಬೇದಿ? ಲೇ ಸಾಕಮ್ಮ, ಅದು ಎಂಥ ನೀರು ತಂದುಕೊಟ್ಟೆ? ಏನು ಸುಡ್ಗಾಡು ನೀರು ಕುಡ್ದಿದ್ಕೆ ಹಂಗಾಯ್ತು, ಅಥವಾ ಸಾರಿಂದೇ ಇದೇನ ಸಾರು ಮಾಡಿದ್ದು ಅದ್ರಾಗೇನ ವಿಷ ಬೆರ್ತೈತ ಏನೋ ಗೊತ್ತಿಲ್ಲ ಕಣೆ. ನೀನು ನೀರು ತಂದುಕೊಟ್ಟೆ, ಆ ನೀರಾಗೆ ಅಡುಗೆ ಮಾಡಿ ನೀರು ಕುಡ್ದಾಗಿಂದನ ನಮಗೆ ಹೊಟ್ಟೆ ನೋವು ಬೇದಿ ಶುರುವಾಗೈತಿ. ಎಲ್ಲಿಂದ ತಂದೆ ನೀರಾ? ಇದೇನಕ್ಕ, ನಮ್ಮೂರವ್ರು ಎಲ್ಲಿಂದ ತತ್ತಾರೆ ಎಲ್ಲ ನೀರ, ಕುಡಿಯೋ ನೀರ? ಅಲ್ಲಿಂದಾನೆ ತಂದೆ, ಜಗ್ಗಬೋರಿಂದಾನೆ ತಾನೆ ಭಾಗ್ಯಮ್ಮನ ನಮ್ಮ ಮನೆಗೆ ನೀರು ತಂದೈತಿದ್ದು, ಅಲ್ಲಿಂದಾನೆ ತಂದೆ. ಯಾಕಕ್ಕ ಏನಾಯ್ತು? ನಾವೆಲ್ಲರೂ ಅದೇ ನೀರನ್ನ ತಾನೆ ದಿನ ಕುಡಿಯೋದು. ನೀರಿಂದ ಏನೂ ಆಗಿಲ್ಲ. ನೀವು ಏನೋ ಅಡುಗೆ ಮಾಡ್ಬೇಕಾದ್ರೆ ಏನೋ ಯಾತನ ಔಷಧಿ ಪಾಷ್ಟಿ ಯಾತನ ಸೆಲ್ಲಿತ್ತ ಪಲ್ಲಿತ್ತ ತರಕಾರಿ ಪರ್ಕಾರಿ ಹಚ್ಬೇಕಾರೆ ಅವಾಗ ನೋಡ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಹಿಂಗಾಗೈತೆ. ಯಾವುದಕ್ಕೂ ನೀವು ಯಾತನ ಔಷಧಿ ಪೌಷ್ಟಿ ತಿನ್ಮಕ್ಕಿಲ್ರಿ, ಪಂಡಿತರ ಹತ್ರ ಹೋಗಿ, ಇಲ್ಲಾಂದ್ರೆ ಡಾಕ್ಟರ್ ತಕನ ಹೋಗಿ ಒಂದು ಇಂಜೆಕ್ಷನ್ ಯಾತನ ಮಾಡಿಸ್ಕೊಂಬರ್ರಿ. ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗಿದ್ದತ್ತು. ಅಲ್ಲ ಕಣೆ ಸಾಕಮ್ಮ, ಅವರು ಅಡುಗೆ ಮಾಡಿದಾಗ ಏನೋ ತರಕಾರಿ ಹಾಕಿಲ್ವಂತೆ, ಬರೀನಾ ಬಸ್ಸಾರು ಮಾಡಿರೋದಂತೆ ಯಾತ ಸೊಪ್ಪಿಂದ. ಹಂಗಿದ್ಮೇಲೆ ಎಲ್ಲೇ ಔಷಧಿ ಬೆರ್ದಿರುತ್ತೆ. ನೀನು ನೀರ ಎಲ್ಲಿ ತಗೊಂಬಂದೆ ಹೇಳು? ನೀರಾಗ ಏನಾದ್ರೂ ಏನಾನ ಇದಾಗಿತ್ತಾ ಹೇಳು. ಏನಂದೆ ಲಸ್ಮಕ್ಕ? ಸುಮ್ಮನೀರು, ಅವ್ರಿಗೆ ಇಲ್ದೇರೋ ಅನುಮಾನ ಬರೋ ಥರ ಮಾತಾಡ್ಬೇಡ. ಅಲ್ಲ ಪಾಪ, ಅವರೇ ಬೇದಿಯಾಗಿ 2-3 ಸುಸ್ತಾಗಿ ಮನಿಕೊಂಡವ್ರಿ. ಅಂಥದ್ರಾಗೆ ನೀನು ನನ್ನ ಮೇಲೆ ಎತ್ತಾಕಕ್ಕೆ ನೋಡ್ತಿದ್ಯಾ? ಸುಮ್ಮನಿರ್ತೀಯಾ?
ನಾನು ಅವಳು ಏನೋ ಚಾಲೆಂಜ್ ಮಾಡಿದ್ವಿ, ಏನೋ ಮಾಡ್ಕೊಂತಿದ್ವಿ. ನೀನು ಏನೇನೋ ಹೇಳಿ ಆಮೇಲೆ ಒಟ್ಟು ತಲೆ ಕೆಡಿಸ್ಬೇಡ. ಅಲ್ಲ ಏನೋ ಕೇಳಿ ನಮ್ಮ ಅಷ್ಟೇನೆ, ನಿನ್ ಮೇಲೆ ಏನು ಅನುಮಾನ ಇಲ್ಲ. ಏನಾದ್ರೂ ನೀರು ಬಿನ್ಗೆ ಹಚ್ಕಟ ತೊಳೆದಿದ್ದ ಇಲ್ವಾ, ಅದ್ರೊಳಗೆ ಏನಾದ್ರೂ ಯಾತನ ಇತ್ತ ಏನು ಅಂತ ಕೇಳಿದೆ. ಅಲ್ಲಿ ಪಲ್ಲಿ ಏನೋ ಬಿದ್ದಿದ್ದು ಅಂತ ನೀನು ನೋಡಿದ್ದ? ಅಯ್ಯೋ ಇಲ್ಲಪ್ಪ, ಅಂತದೇನು ಇಲ್ಲ. ನಾನು ಹಚ್ಕಟ ತೊಳ್ಕೊಂಡೆ ಹಿಡ್ಕೊಂಬರೋದು. ಸುಮ್ಮನೆ ತಗೊಂಡೋಗಿ ಹಂಗೆ ಹಿಡ್ಕೊಂಬರಲ್ಲ. ಸುಮ್ಮನಿರು ಲಸ್ಮಕ್ಕ, ನೀನು ಏನೇನೋ ಮಾತಾಡಬೇಡ ನೀನು. ಅಲ್ಲ ಏನಿಲ್ಲ ಬಿಡು, ನಿನ್ ಮೇಲೆ ಏನು ಅನುಮಾನ ಇಲ್ಲ, ಸುಮ್ಮನೆ ಕೇಳಿದ್ದಷ್ಟೇ. ಇದು ನೀರಿಂದ ಇಲ್ಲ ಅಂದ್ರೆ ತಿನ್ನೋ ಆಹಾರದಿಂದನ ಇವ್ರಿಗೆ ಹಿಂಗಾಗೈತೆ. ವಾಂತಿ ಬೇದಿ ಅಲ್ಲ, ವಾಂತಿ ಅಲ್ಲ ಬೇದಿ, ಹೊಟ್ಟೆ ನೋವು. ನೋಡ್ರಪ್ಪ, ನಿಮ್ಗೆಲ್ಲರಿಗೂ ಅನುಮಾನ ಇದೆ ನಾನು ಇನ್ಮೇಲೆ ನೀರೇ ತರಲ್ಲ. ಆಮೇಲೆ ನಾನು ನೀರು ತಂದು ನೀರು ಕುಡ್ದು ಹಿಂಗಾಗೈತೆ ಅಂತ ನೀವು ಅಂದ್ಕೊಂಬೋದು ಬೇಡ. ಯಾರಿಗೆ ಬೇಕು ಭಾಗ್ಯಮ್ಮ, ನಾನು ಇನ್ಮೇಲೆ ನೀರೇ ತರಲ್ಲ ಕಣೆ. ಆಯ್ತು ಬಿಡಿ ಸಾಕಮ್ಮ, ತರಬೇಡ ಇನ್ಮೇಲೆ. ಯಾವ ನೀರು ತರೋದು ಬೇಡ, ಏನು ಬೇಡ. ಅಯ್ಯೋ ನಮ್ಗೆ ಈ ಥರ ಆಯ್ತಲ್ಲ. ಸರಿ ಅಮ್ಮ ಆಯ್ತು. ನೀವು ಪಂಡಿತರ ಹತ್ರನೋ ಇಲ್ಲಾಂದ್ರೆ ಆಸ್ಪತ್ರೆಗೆ ಹೋಗಿ ಏನಾರು ಮಾತ್ರೆನೋ ಇಂಜೆಕ್ಷನ್ ಯಾತನ ತಗೊಂಡು ಜಲ್ದು ಹುಷಾರಾಗ್ರಿ. ಆಯ್ತು, ನನಗೆ ಕೆಲಸ ಐತೆ, ನಾನು ಹೋಗ್ತೀನಿ. ಸರಿ ಆಯ್ತು ಸಾಕಮ್ಮ, ಹೋಗು. ನನಗೆ ಯಾಕೋ ಈ ಸಾಕಮ್ಮನ ಮೇಲೆ ಅನುಮಾನ ಕಣೆ ಭಾಗ್ಯಮ್ಮ. ನೀರು ತಂದೊಯ್ಬೇಕಾಗುತ್ತೆ ಅಂತ ಎಷ್ಟು ದಿನ ತಂದೊಯ್ಯಕ್ಕೆ ಚಾಲೆಂಜ್ ಮಾಡಿದ್ರಿ? 1 ವಾರ ಅಷ್ಟೇ ಕಣೆ. 2 ದಿವಸ ತಂದೊಯ್ದಿದ್ಲು, ನೆನ್ನೆ ಇವತ್ತು. ಆದರೆ ಇವತ್ತು ಯಾಕೆ ಹಿಂಗಾಯ್ತೋ ಏನೋ ಗೊತ್ತಿಲ್ಲ. ನೀರು ತಂದೊಯ್ಯದ ತಪ್ಪಿಸ್ಕೊಳಕ್ಕೇನೆ ಇವಳು ಏನಾದ್ರೂ ವಾಂತಿ ಬೇದಿ ಹೊಟ್ಟೆ ನೋವು ಬರೋ ಥರ ಏನಾದ್ರೂ ಬೇರೆಸ್ಕೊಟ್ಟಿರ್ಬೋದಾ ನೀರ್ನಕ್ಕೆ? ನನಗೆ ಯಾಕೋ ಇವಳ ಮೇಲೆ ಅನುಮಾನ. ಈ ಸಾಕಮ್ಮನ ನಂಬಕ್ಕಾಗಲ್ಲ. ಏನ್ ಹೇಳ್ತಾ ಇದೆಯಲ್ಲ ಲಸ್ಮಕ್ಕ? ನೀರ್ನಕ್ಕೆ ಯಾತನ ಹಾಕ್ಯಂಬರಕ್ಕೆ ಹೆಂಗಾಗುತ್ತೆ? ಈಗ ಗೊತ್ತು, ಈ ಸಾಕಮ್ಮನ ನಂಬಕ್ಕಾಗಲ್ಲ. ಇವಳನ್ನ ಹೆಂಗಾದ್ರೂ ಮಾಡಿ ಹಿಡಿಬೇಕು. ಇವಳೇನೆ ಈ ತರ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಏನ್ ಮಾಡೋದು. ಅಯ್ಯೋ ಭಾಗ್ಯಮ್ಮ ಬೇರೆ ನೀರ್ ತರದ್ ಬೇಡ ಅಂತ ಹೇಳ್ಬಿಟ್ಲು. ಏನೇ ಲಸ್ಮಕ್ಕ ಹೇಳ್ತಿರೋದು? ನೀರಾಗ ಯಾತನ ಬೆರ್ಸೆವಳೆಲ್ಲ ಸಾಕಮ್ಮ ಅಂತಾನ? ಹೆಂಗ್ ಬರ್ಸಕ್ಕಾಗುತ್ತೆ? ಆ ಥರನೂ ಅನುಮಾನ ಬರುತ್ತೆ ಅಂತ. ಊಟದಾಗೆ ನೀನ್ ಮಾಡೋ ಇದು ತರಕಾರಿಗೆ ಅಥವಾ ಇದ್ರಾಗೆ ಪಾತ್ರೆ ಏನೂ ಇಲ್ಲ ಅಂತಂದ್ರೆ ನೀರ್ನಾಗ ಏನಾದ್ರೂ ಹಾಕಿರ್ಬೋದೇನೋ ಅಂತ ಅನ್ಸುತ್ತೆ. ನೋಡೋಣ. ನನಗೆ ಸಾಕಮ್ಮನ ನಂಬಕ್ಕಾಗಲ್ಲಮ್ಮ. ಭಾಗ್ಯಮ್ಮ, ನಿನಗೂ ಗೊತ್ತು ತಾನೆ ಆ ಸಾಕಮ್ಮ ಎಂತವಳು ಅಂತಾನ? ಗೊತ್ತು ಕಣೆ. ಆದ್ರೆ ಮೊದಲನೇ ದಿವಸ ಬೇಜಾರು ಮಾಡ್ಕೊಂಡಿದ್ಲು, ಆದ್ರೆ ಇವತ್ತು ಅವಳು ನೀರು ತಂದಾಗ ಖುಷಿಯಾಗಿದ್ಲು. ನನಗೂ ನೀನು ಹೇಳಿದ್ಮೇಲೆ ಅದೇ ತರ ಅನುಮಾನ ಬತ್ತೈತೆ. ಇವತ್ತು ತುಂಬಾ ಖುಷಿಯಾಗಿದ್ಲು, ನಗ್ನಗ್ತಾನೆ ನೀರು ತಂದೊಯ್ತಿದ್ಲು. ಹೌದು ಕಣೆ ಲಸ್ಮಕ್ಕ, ಇವತ್ತು ಅವಳು ಒಂದು ಈಟು ಬೇಜಾರೇ ಮಾಡ್ಕೊಂಡಿರಲಿಲ್ಲ, ನಗ್ನಗ್ತಾ ಮಾತಾಡೋಳು. ಎಷ್ಟು ಚೆನ್ನಾಗಿದ್ಲು. ನೆನ್ನೆ ನೋಡಿದ್ರೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಲು ನೀರು ತಂದೊಯ್ಬೇಕಲ್ಲ ಅಂತಾನ. ಆದ್ರೆ ಇವತ್ತು ಭಾಗ್ಯ ಹೇಳ್ದಂಗೆ ಖುಷಿಯಾಗಿದ್ಲು. ಹೌದಾ? ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಲಸ್ಮಕ್ಕನ ಅನುಮಾನ ನಿಜ ಅಂತ ಅನ್ಸುತ್ತಮ್ಮ ನನಗೂ. ಈಗ ಸಾಕಮ್ಮನೇ ನೀರಿಗೆ ಏನಾದ್ರೂ ಹಾಕ್ಯಂಬಂದೇವಳೆ, ಬೆರೆಸ್ಕೊಂಬಂದೇವಳೆ ಅಂದರೆ ಯಾವ ಸಾಕ್ಷಿನೂ ಇಲ್ಲ. ಇದನ್ನ ಹೆಂಗೆ ಕಂಡುಹಿಡಿಯೋದು? ಈಗ ಹೆಂಗೆ ಕಂಡುಹಿಡ್ತೀಯ ಲಸ್ಮಕ್ಕ? ಸಾಕಮ್ಮನೇ ನೀರಿಗೆ ಏನಾದರೂ ಹಾಕ್ಯಂಬಂದೈತಿ ಅಂತ ಹೆಂಗೆ ಅಂದರೆ ಮತ್ತೆ ನೀರು ತಂಬರ ಕೇಳೋದವಳನ್ನ ನಾಳೆನೂ ಅದಲ್ಲಿ ನೋಡೋಣ. ನಾನೇನೆ ಅವಳ ಹಿಂದೆ ನೋಡ್ತಾ ಇರ್ತೀನಿ, ಅವಳ ಹಿಂದೆನೆ ಓಡಾಡ್ಕೊಂಡು. ಆದರೆ ಅವಳ ಕಣ್ಣಿಗೆ ಕಾಣಿಸಲ್ಲ. ನೀರು ನಿಜವಾಗ್ಲೂ ಆ ನಲ್ಲಿ ಅಥವಾ ಟ್ಯಾಂಕಿಂದಾನೆ ತತ್ತಾಳೋ ಅಥವಾ ಅದಕ್ಕೆ ಏನಾದ್ರೂ ಬೇರೆ ಏನಾದರೂ ಹಾಕ್ಯಂಬತ್ತಾಳೋ ಅಂತ ನೋಡೋಣ. ಮತ್ತೀಗ ನೀರು ತಂದೋಗ್ಬಿಡ ಅಂತ ಹೇಳಿದ್ಲಲ್ಲ ನಮ್ಮ ಭಾಗ್ಯಮ್ಮ, ಈಗೇನು ಮಾಡೋದು? ಅಯ್ಯೋ ಈಗ ಹೇಳಿದ್ವಿ, ಈಗ ಮತ್ತೆ ತಾಂಬರಮ್ಮ, ನಮಗೆ ಬೇದಿಯಾಗಿ ಸುಸ್ತಾಗೈತೆ, ನಾಳೆನೂ ತಗೊಂಬ ನಾವು ಹೇಳೋವರೆಗೂ ಅಂತ ಹೇಳಿದ್ರಾಯ್ತು ಅಷ್ಟೇ. ಹೌದು ಕಣ್ಗುಂಡಜ್ಜಿ, ನನಗೂ ಈಗ ಸಾಕಮ್ಮನ ಮೇಲೆ ಅನುಮಾನ ಬತ್ತೈತೆ. ನೀನೇ ಹೋಗಿ ಹೇಳ್ಬಾ ಗುಂಡಜ್ಜಿ. ಸರಿ ಆಯ್ತು ಬಿಡೆ ಭಾಗ್ಯಮ್ಮ, ನಾನೇ ಹೋಗ್ಬತ್ತೀನಿ. ನಡಿಯಲ್ಲ ಸ್ಮಕ್ಕ, ಹೋಗಿ ಆ ಸಾಕಮ್ಮಗೆ ಅವರಿಗೆ ಸುಸ್ತಾಗುತ್ತೆ ಕಣಮ್ಮ. ನೀನು 1 ವಾರ ಅಂತ ಹೇಳಿದ್ದೆ ತಾನೆ, 1 ವಾರ ತಕ ನೀನು ನೀರು ತಂದೊಯ್ಯಿ ಅಂತಾನ ಹೇಳಿ ಬರೋಣ. ನಡಿ. ಬೇಡ ಕಣ್ಗುಂಡಜ್ಜಿ, ನಾನು ಬಂದ್ರೆ ಅನುಮಾನ ಬರುತ್ತೆ ಆ ಸಾಕಮ್ಮನಿಗೆ. ಅವಳ ಬಗ್ಗೆ ನಾವು ಯಾವುದೇ ಅನುಮಾನ ಪಟ್ಟಿಲ್ಲ ಅಂತ ಗೊತ್ತಾ ಅನ್ಕೋಬೇಕು ಅವಳು. ಇವ್ರಿಗೆ ಯಾರಿಗೂ ನನ್ನ ಮೇಲೆ ಅನುಮಾನ ಬಂದಿಲ್ಲ ಅಂತನ ಅನ್ನಿಸ್ಬೇಕು. ಇಲ್ಲಿದ್ರೆ ನಾವು ಅವಳನ್ನ ಹಿಡಿಯಕ್ಕಾಗಲ್ಲ. ಅದಕ್ಕೆ ನೀನೊಬ್ಳೆ ಹೋಗಿ ಹೇಳು, ಪಾಪ ಹೆಂಗ ಊಟದಾಗೋ ಯಾತ್ರಾಗೋನೋ ಏನೋ ಆಗೈತೆ ಕಣೆ ಸಾಕಮ್ಮ, ಸುಸ್ತಾಗೈತತ್ತೆ, ನೀನು ನೀರು ತಕೊಂಬ ಅವ್ರ ಮನೆಗೆ, ನೀವು ಏನೋ ಚಾಲೆಂಜ್ ಮಾಡಿದಂಗೆ ನೀರು ತಗೊಂಡೋಗಿ ಒಯ್ಬೇಕಂತೆ, ಒಯ್ಯಿ ಅಂತನ ಹೇಳು. ಅದು ಸರಿ. ನಿನ್ನ ಮೇಲೆ ಜಾಸ್ತಿ ಸಾಕಮ್ಮನಿಗೆ ಅನುಮಾನ. ನೀನು ಬಂದ್ರೆ ನೀನೇನೋ ಕಿತಾಪತಿ ಮಾಡ್ತೀಯ ಅಂತ ಅನ್ಕೊಬಿಡ್ತಾಳೆ. ನೀನು ಬರೋದು ಬೇಡ, ಸುಮ್ಮನೆ ಇರು, ನಾನೇ ಹೋಗಿ ಹೇಳ್ಬತ್ತೀನಿ. ಈಗ ಪಂಡಿತ್ರನ್ ಕರ್ಕೊಬರಲ್ಲ ನಾನು ಹೋಗಿ? ಭಾಗ್ಯಮ್ಮ, ಏನಾದ್ರು ಔಷಧಿ ತಿಂತೀರಾ ಹೊಟ್ಟೆ ನೋವಿಗೆ ಬೇದಿಗೆ ಕಮ್ಮಿ ಆಗಂಗೆ ಈಗ? ಅಥವಾ ಏನಾದ್ರು ಇವಾಗ ಏನಾದ್ರು ಕಮ್ಮಿ ಆಗೈತೆ ಒಂದಿಟ್ಟು? ಇವಾಗ ಒಂದಿಟ್ಟು ಬೇದಿ ಏನೂ ಆಗ್ತಾ ಇಲ್ಲ ಕಣೆ ಲಸ್ಮಕ್ಕ, ಏನೂ ಆಗಿಲ್ಲ ಅವಾಗಿಂದ ಬೇದಿ. ಆದರೆ ಅವಾಗಲೇ ಒಂದು 5-6 ಸಲ ಹೋದಂಗಾಯ್ತು ನಾನು ನಮ್ಮ ಅತ್ತೆ ಎಲ್ಲರೂ. ಈಗ ಸ್ವಲ್ಪ ಕಡಿಮೆ ಆಗೈತೆ ಅಲ್ವೇನತ್ತೆ? ಹೌದೌದು, ನನಗೂ ಕಮ್ಮಿ ಆಗೈತೆ. ಏನು ಬೇಡ ಬಿಡು, ಯಾವ ಔಷಧಿ ಬೇಡ, ಎಂಥದ್ದು ಬೇಡ. ಅಲ್ಲ ಹೆಂಗನಾಗ್ಲಿ ಒಂದ್ಸಲ ತೋರಿಸ್ಕೊಳ್ರಿ, ಆಮೇಲೆ ತಿರ್ಗಾ ಜಾಸ್ತಿ ಆದರೆ ಏನು ಮಾಡ್ತೀರಾ? ಜಾಸ್ತಿ ಆದರೆ ತೋರಿಸ್ಕೊಂಬಕ್ಕಾಗುತ್ತೆ ಬಿಡು ಲಸ್ಮಕ್ಕ. ಈಗೇನು ಬೇಡ ಸದ್ಯಕ್ಕೆ, ನನಗೂ ಹೊಟ್ಟೆ ನೋವು ಕಡಿಮೆ ಆಯಿತು.
ಬೇದಿನೂ ಏನೂ ಆಗಲಿಲ್ಲ. ಸರಿ ಆಯ್ತು, ನಾನಿನ್ನ ಹೋಗ್ತೀನಿ, ಹುಷಾರು. ಅಳಿಕೆ ಸಾಕಮ್ಮ ತಂದೈತಾಳೆ. ನೀವು ಯಾವುದೇ ಅನುಮಾನ ಬರ್ದೇ ಇರೋ ಥರ ನಡ್ಕೊಳ್ರಿ ನೀವು 3 ಜನನು. ಅವಳನ್ನ ಅನುಮಾನ ಬರತ್ತಾರ ಮಾತಾಡ್ಸೋದಾಗ್ಲಿ, ಅನುಮಾನ ಬರತ್ತಾರ ನೋಡೋದಾಗ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು ಕಣೆ ಲಸ್ಮಕ್ಕ, ನೀನು ಹೇಳ್ದಂಗೆ ಆಗಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.